ಪ್ರೀತಮ್ ಬರ್ರಿ ನಾಷ್ಟ ಮಾಡಿ ಬರ್ರಿ. ಅದು ಸ್ವಪ್ನ, ನಾಷ್ಟ ಮಾಡ್ತೀನಿ, ಆದ್ರೆ ನಾ ಬಾತ್ರೂಮ್ಗೆ ಹೋಗಿಲ್ಲ. ಇಲ್ಲಿ ಎಲ್ಲೈತೆ ಅಂತೂ ಗೊತ್ತಿಲ್ಲ, ಸ್ವಲ್ಪ ತೋರಿಸ್ತೀಯಾ? ಇಲ್ಲಿ ಸಪ್ರೇಟಾಗಿ ನಮ್ಮ ಮನೆ ಇದೆ ಅಂತ ಏನಿಲ್ಲ. ಇಲ್ಲಿ ಹಿತ್ತಲಾಗ ಒಂದು ಬಾತ್ರೂಮ್ ಐತಿ, ಅದಕ್ಕೆ ನಾವು ಹೋಗ್ಬೋದು, ಏನಿಲ್ಲ ತೊಂದರೆ ಇಲ್ಲ. ನೀರು ತುಂಬಿ ಹಾಕೋಬೇಕು, ಹೊರಗೆ ಬಾನಿ ತುಂಬಿರ್ತೈತಿ, ಅಲ್ಲಿ ಒಳಗೊಂದು ಬಕೆಟ್ ಇಟ್ಟಿರ್ತಾರೆ, ಹೊರಗೊಂದು ಬಕೆಟ್ ಇಟ್ಟಿರ್ತಾರೆ. ಅದನ್ನ ನಾ ತುಂಬಿಕೊಡ್ತೇನೆ ಬರ್ರಿ. ತುಂಬಿಕೊಟ್ಟೆ ಅಂದ್ರೆ ನಿಮ್ಗೆ ಅಷ್ಟು ನೀರು ಇದಾಕವು. ಜಳಕ ಮಾಡಕ್ಕೆ ನೀರು ಕದಾವು, ಬೇಕಂದ್ರೆ ಇಲ್ಲೇ ಒಳಗೆ ಬಚ್ಚಲೈತಿ. ಫಸ್ಟ್ ಬಾತ್ರೂಮ್ ತೋರಿಸು, ಆಮೇಲೆ ನೋಡೋಣ. ಬರ್ರಿ. ಯಪ್ಪ ದೇವ್ರೇ, ಏನೇನೆಲ್ಲ ಸಹಿಸ್ಕೋಬೇಕು ನೋಡು. ಅಲ್ಲೇ ಅವನ್ನ ಎಲ್ಲಿ ಹೋದ್ರಿ ಇಬ್ರು? ಎಲ್ಲಿ ಹೋಗಿದ್ದಿ? ನಿನ್ ಗಂಡ ಎಲ್ಲೋಗ್ಯಾನ? ಪಾಪ ಅವ್ರಿಗೆ ಟಾಯ್ಲೆಟಿಗೆ ಬಂದಿತ್ತೇವ, ಅದಕ್ಕೆ ಬಿಟ್ಟು ಬಂದೆ. ಅಲ್ಲಿ ಹಿಂದೆ ಹಿತ್ತಲಾಗ ಹೋದ್ರು. ಅವರು ದೊಡ್ಡ ಮನೆಯಾಗಿದ್ದವರು, ಆರಾಮಾಗಿದ್ದವರು. ಇಲ್ಲಿ ಪಾಪ ಹೆಂಗ ಅಡ್ಜಸ್ಟ್ ಆಕತೆ ಏನ. ಅಡ್ಜಸ್ಟ್ ಆಗ್ಲಾರ್ದ ಚಲೋ ಅಂದ್ರೆ ನಿನ್ನೂ ಕರ್ಕೊಂಡು ಹೋಗಿ ಇನ್ನೊಮ್ಮೆ ಅವ್ರ ಅಪ್ಪನ ಕಡೆ ಮಾತಾಡಿ ದೊಡ್ಡ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತಾನ. ಹೌದು ಬಾಯಿಲೆ, ನಾನು ನಿನ್ನೆಯಿಂದ ಮಾತಾಡ್ಬೇಕಂದೆ, ನಿನ್ನ ಗಂಡ ಇದ್ದ ಅಂತ ಏನು ಮಾತಾಡಲಿಲ್ಲ. ಬಾಯಿಲೆ. ಹೌದು, ಆ ಮನೆಗೆ ಹೋಗಿದ್ರಲ್ಲ, ಏನಾತು? ಏನಕ್ಕೆ ಏನೈತಿ ಬೇ? ಇಷ್ಟ ಆಯ್ತು ನೋಡ್ಬೇ. ಅಯ್ಯಯ್ಯ, ಅವೆಂತವ ತಂದೆ ತಾಯಿ ಕನ್ಗೇಡಿವು, ಒಕ್ಕರ ಬಾಯಾಗ ನಮ್ಮ ಮಣ್ಣು ಹಾಕ್ಲಿ. ಅಯ್ಯಯ್ಯ, ನಾ ಏನೇನೋ ವಿಚಾರ ಮಾಡಿದ್ದೆ, ಹಿಂಗಾತಲ್ಲಿದು. ಏನು ಮಾಡೋದ್ಬೇ, ಪಾಪ ಅವ್ರಿಗೂ ಸಿಟ್ಟು ಬಂದೈತಿ. ಅವ್ರು ಎಷ್ಟು ಹಾಳಾಕತ್ತಿದ್ರು ಬೇಜಾರಾತ್ ನನಗಂತರು. ನೀವು ಓಡಿ ಹೋದಾಗ ನಮ್ಮನ್ನೇನು ತುಸ ಅಳಿಸಿಲ್ಲ, ತಗೋ ಅವ್ರು ಹಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಳ್ಳಿ. ಇಲ್ಲೋಡ, ನಿನ್ನೆ ಎಲ್ಲ ಉದ್ರಿ ತೊಗೊಂಬಂದೇನಿ ಸಂತಿ ಸಾಮಾನ. ಏನು ಅದನ್ನೇ ಇವತ್ತು ನಾಷ್ಟಾಕು ಮಾಡೀನಿ, ಇನ್ನೂ 2-3 ದಿನ ಹಾಕತ್ತೆ ಅನ್ಕೋ. ಆಮ್ಯಾಗ ಏನು ಮಾಡೋದು? ಈಗ ನಿನ್ನ ಗಂಟು ಕೆಲ್ಸಕ್ಕೆ ಹೋದ, ದುಡ್ಮಿ ತಂದು ಕೊಟ್ಟ, ಅದೊಂಥರ ಬೇರೆ. ಆದರೂ ಆಗಲ್ಲ, ಆದರೂ ಇರಲಿ ತಂದು ಕೊಟ್ಟ ಅನ್ಕೋ, ಅವಾಗ ಹೆಂಗಾರ ಮಾಡ್ಬೋದು. ನಿಮ್ಮಪ್ಪಂತರೂ ದುಡಿವಲ್ಲ. ಇನ್ನು ಮನಿ ನಡ್ಸೋದು ಹೆಂಗೆ? ಅವತ್ತಮ್ಮ 4,000 ರೂಪಾಯಿ ಕೊಟ್ಟಿದ್ಲಲ್ಲ, ಅದನ್ನು ನನಗೆ ತೆಗೆದಿಡಂದಲ್ಲ, ನಾ ತೆಗೆದಿಡ್ಲಿಲ್ಲ, ಅದನ್ನು ತೊಗೊಂಡು ಓಡೋಗಿದ್ದೆ. ಅದು 4,000 ರೂಪಾಯಿದಾಗ 1 ರೂಪಾಯಿನೂ ನನಗೆ ಖರ್ಚು ಮಾಡಕ್ಕೆ ಬಿಟ್ಟಿಲ್ಲ ಇವರು. ಅವರು ಭಾಳ ರೊಕ್ಕ ತೊಗೊಂಬಂದಿದ್ರು, ಆ ರೊಕ್ಕನೂ ಅವ್ರ ಕಡೆ ಇನ್ನೂ ಉಳ್ದಾವು. ಆಮೇಲೆ ನನಗೆ ಕೊಟ್ಟಿದ್ದು 4,000 ರೂಪಾಯಿ ಅದು ಹಾಗೆ ಐತಿ. ತಡಿ, ನಾನು ವೆನಿಟಿ ಬ್ಯಾಗ್ನಾಗ ಐತಿ, ತಂದು ಕೊಡ್ತೇನೆ. ನಾನು 4,000 ರೂಪಾಯಿಗೆ ಎಷ್ಟಾಕೈತಿ ಮನೆಗೆ ಸಂತಿ ತಂದು ಹಾಕ, ಅಂದ್ರೆ ಮತ್ತೆ ಸ್ವಲ್ಪ ದಿನ ಜೀವನ ನಡೀತೈತಿ. ಇವು ಐತಿನ ತುಂಬ 4,000 ರೂಪಾಯಿ ತುಂಬ. ಆ ಮುದುಕಿ ಮನೆಗೆ ಬಂದು ಚಲೋ ಆತ ಪಾಪ ಅಮ್ಮ. ತುಂಬ ವಾರ ಏನು ನಾವೇ ಇಸ್ಕೊಂಡಿರ್ತೀವನ? ವಾರ ಬೇರೆ ಮಕ್ಕಳಿಗೆ ಕೊಟ್ಟಿರ್ತಾಳ. ಈ ವಾರ ಏನೋ ಇಸ್ಕೊಂಡೇವಿ. ಸ್ವಪ್ನ, ಬರ್ರಿ ಕುಂದ್ರ ಬರ್ರಿ. ಬಡವ್ರ ಮನಿ ನಿಮಗೆ ಅಡ್ಜಸ್ಟ್ ಆತ ಆಗಲಿಲ್ಲ ಪಾಪ. ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಮನೆಯಾಗ ಇದ್ದಷ್ಟು ಸೌಲಭ್ಯ ಯಾವುದು ನಮ್ಮ ಮನ್ಯಾಗ ಇಲ್ರಿ. ನಿಮ್ಮ ಮನ್ಯಾಗ ನಳ ತಿರುಗಿಸುತ್ತಲೇ ಎಲ್ಲಿ ಬೇಕಲ್ಲೇ ನೀರು ಬರ್ತಾವು. ನಮ್ಮ ಮನ್ಯಾಗ ಎಲ್ಲದಕ್ಕೂ ತುಂಬಿ ಹಾಕೋಬೇಕು. ಆಮೇಲೆ ನಿಮ್ಮ ಮನೆ ನೆಲ ಅನ್ನೋದು ತೊಳೆದು ಮುತ್ತಾಗಿರ್ತೈತೆ, ನೆಲದ ಮ್ಯಾಗ ಉಣ್ಬೇಕು, ಅಷ್ಟು ಸ್ವಚ್ಛಿರ್ತಾವಪ್ಪ. ನಮ್ದು ನೋಡ್ರಿ ಹಣೆ ಬಾರ ಹೆಂಗೈತಿ. ಇರ್ಲಿ ಬಿಡ್ರಿ, ಏನು ಮಾಡಕ್ಕೈತಿ. ಈಗ ನಿಮ್ಮ ಅಪ್ಪಾರು ನಿಮ್ಮ ಮ್ಯಾಗ ಸಿಟ್ಟಾಗ್ಯಾರ ಅಂತೇಳಿ ನೀನು ಏನು ಅನ್ಕೋಬೇಡಪ್ಪ. ನೀನೇ ಹೋಗಿ ಇನ್ನೇನು ಮಾತಾಡು. ಯಾಕಂದ್ರೆ ಏನಾಗ್ಬಿಡ್ತೈತಂದ್ರೆ, ಈಗ ಸಂಬಂಧ ಭಾಳ ದೊಡ್ಡದು, ಬಿಟ್ಟ ಹೋಗ್ಬಿಡ್ತೈತಿ. ಅದಕ್ಕೆ ಆಗೋದು ಆಗಿ ಹೋಗೋದು ಹೋಗೋದು. ಈಗ ನೀನೇ ಒಬ್ಬನ ಮಗಪ್ಪ. ಈಗ ಅವ್ರಿಗಾದ್ರು ಈಗ ನೀನು ಈಗ ಬೇಜಾರು ಮಾಡ್ಕೊಂಡ್ಬಿಟ್ಟಂದ್ರೆ ಅವರು ಎಷ್ಟಾದ್ರೂ ದೊಡ್ಡೋರಲ್ಲ, ಒಮ್ಮೆನ ಸಿಟ್ಟಿನಾಗ ಹೊರಗೆ ಹೋಗಿ ಅಂದಿರ್ತಾರೆ. ಇನ್ನೇನು ಹೆಂಗೆ ಕರಿಬೇಕು ಅನ್ನಂಗೆ ಆಗಿರ್ತೈತಿ. ಅವ್ರು ಕರೀಲಿಲ್ಲ ನೀನು ಹೋಗಲಿಲ್ಲ, ಅವ್ರು ಕರೀಲಿಲ್ಲ ನೀವು ಹೋಗಲಿಲ್ಲ ಅಂತೇಳಿ ಮತ್ತೆ ಹಿಂಗೆ ಆಗಬಾರ್ದು. ರಕ್ತ ಸಂಬಂಧ ದೂರ ಆಗಬಾರ್ದು ನೋಡಪ್ಪ, ಅದಕ್ಕೆ ಹೇಳಿದೆ. ಆಮೇಲೆ ಇನ್ನೊಂದು ಏನಂದ್ರೆ, ನನ್ನ ಮಗಳು ಬಂದು ತಾಯಿ ಮಗನ ದೂರ ಆದ, ತಾಯಿ ಮಗ ಅನ್ನೋಂಗೆ ಆಗಬಾರ್ದು ನೋಡು. ಅದಕ್ಕೆ ಯಾಕೆ ಇವ್ರು ಹಿಂಗೆ ಹೇಳಕತ್ತಾರ? ತಡಿ, ಇವ್ರ ವಿರುದ್ಧವಾಗಿ ಮಾತಾಡೋನು ಅಂದ್ರೆ ನೋಡೋಣ ಮಾತು ಏನು ಬರ್ತಾವ ಹೊರಗೆ ಅಂತೇಳಿ. ನಾನಿಲ್ಲಿರೋದು ಇವ್ರಿಗೆ ಇಷ್ಟ ಇಲ್ವಾ? ನಮ್ಮಪ್ಪ ಅಂದಂಗೆ ಕರೀನ ರೊಕ್ಕಕ್ಕೆ ನಿಂತಾರ. ತಡಿ ಅನ್ಕೊಂಡಿದ್ದೆಲ್ಲ ಹೇಳೇ ಬಿಡಣ. ಅಯ್ಯೋ, ನಾನೇನು ಮಾತಾಡಲ್ರಿ, ಹೋಗಿ ಮಾತಾಡಲ್ಲ ಅತ್ತಿಯಾರ. ಅಲ್ಲಿ ಮಗ ಮಾಡಬಾರ್ದು, ಏನು ದೊಡ್ಡ ತಪ್ಪು ಮಾಡಿಲ್ಲ. ಮಾಡಿದ್ದು ಸಣ್ಣ ತಪ್ಪಿಗೆ ನನ್ನ ಹಿಂಗೆ ಹೊರಗೆ ಹಾಕ್ಯಾರಂದ್ರೆ ನನಗೇನು ಹರ್ಕತ್ ಬಿದ್ದೈತ್ರಿ? ಅಲ್ಲ, ಮಾತು ಎತ್ತಿದ್ರೆ ಹೇಳ್ತಾರೆ, ನಾನು ನಿನಗೆ 1 ರೂಪಾಯಿ ಅರ್ಧ ಆಸ್ತಿ ಕೊಡೋದಿಲ್ಲ, 1 ರೂಪಾಯಿ ನಾನು ನಿನಗೆ ಬಿಡ್ಗಾಸಿಗೆ ಹಾಕಿ ಬಿಡೋದಿಲ್ಲ, ನೀನು ಮನೆಯಿಂದ ಹೊರಗೆ ಹೋಗ ಅಂತೇಳಿ. ಅಯ್ಯೋ ಅಲ್ಲ, ಅವ್ರಂದ್ರು ಈಗ ಏನು ಮಾಡೋಕ್ಕೈತೆ ಹೇಳ್ರಿ? ಅವೆಲ್ಲ ಪಿತ್ರಾರ್ಜಿತ. ನಿಮ್ಮ ಅಪ್ಪಗ ನಿಮ್ಮ ತಾತಾರದು ಮಾಡಿಟ್ಟಿದ್ದೆ. ನಿಮ್ಮ ಅಪ್ಪರಿಗೆ ಹೆಂಗೆ ಬರುತ್ತೆ ಹಂಗೆ ನಿನಗೂ ಬರ್ತೈತಪ್ಪ. ಅದನ್ನೇನು ತಪ್ಸೋಕ್ಕಾಗಲ್ಲ ಬಿಡು. ಸುಮ್ಮನೆ ಯಾಕೆ ಮತ್ತೆ ತಂದಿ ಮಗ ಕೋರ್ಟು ಕೇಸ್ ಅಂತ ಅಡ್ಡಾಡ್ತೀರಿ ಅಂತ ಅಷ್ಟೇ. ಏನು ಅಡ್ಡಾಡಿದ್ರು ಏನೂ ಪ್ರಯೋಜನ ಇಲ್ರಿ ಅತ್ತಿಯಾರ. ಯಾಕಪ್ಪ, ಏನಾತ? ಯಾಕಂದ್ರೆ ಅದೆಲ್ಲ ನಮ್ಮ ಅಪ್ಪಾರ ಸ್ವಯರ್ಜಿತ ರೀ. ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವ್ರನ್ನ ಯಾರು ನೋಡ್ಕೋತಾರ ಅವರಿಗೆ ಕೊಡ್ಬೋದು. ಅವ್ರು ಯಾರಿಗೂ ಕೊಡ್ಲಂಗೆ ಅನಾಥಾಶ್ರಮಕ್ಕೆ ಬರ್ದೋಗ್ತೀನಿ ಅಂತ ನಮ್ಮಪ್ಪ ನಾನು ಅವ್ರಿಗೆ ಕೊಡ್ಬೋದು, ಇಲ್ಲ ಯಾವ್ದಾರು ರಿಲೇಷನಿಗೆ ಕೊಡ್ಬೋದು. ಅದು ನಾನು ಯಾವ ಕೋರ್ಟಿಗೆ ಹೋದ್ರು ಕೇಸಿಗೆ ಹೋದ್ರು ಏನೂ ಬರೋದಿಲ್ಲ ರೀ. ಸುಮ್ಮನೆ ಓಡಾಡಿ ಕೋರ್ಟಿಗೆ ಕೇಸಿಗೆ ಏನು ಅಡ್ಡಾಡ್ತೀನಲ್ಲ, ಲಾಯರಿಗೆ ರೊಕ್ಕ ಕೊಟ್ಟು ಸಾಯ್ಬೇಕಷ್ಟೇ. ಅಲ್ಲ ಹಿಂಗಂತೀರಿ? ಹೌದು, ಅದಕ್ಕೆ ಅಂದಿದ್ದವ್ರು ನಾನು ಆಸ್ತಿ ಬೇಕೋ ಏನೋ ಸ್ವಪ್ನ ಬೇಕೋ ಅಂತೇಳಿ. ನನಗೆ ಸ್ವಪ್ನನೇ ಬೇಕಂತ ಬಂದ್ಬಿಟ್ಟೆ. ಬರೇಗೈಲೆ
ಹ್ಞೂ ಸ್ವಪ್ನನೇ ನನ್ನ ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ನನಗೆಲ್ಲ ಆಸ್ತಿಗಿಂತ ಮಿಗಿಲಕ್ಕಿ. ಆ ಒಂದು 10-15 ಕೋಟಿ ರೂಪಾಯಿ ಆಸ್ತಿ ಯಾರಿಗೆ ಬೇಕ್ರಿ? ಅದಕ್ಕೆ ಬಿಟ್ಬಿಟ್ಟೆ. ನೋಡೋಣ, ಆದ್ರೆ ಇನ್ನೊಂದು ಸ್ವಲ್ಪ ದಿನ ಇದ್ದಿಲ್ಲೇ ಬೇರೆ ಯಾವ್ದಾರ ಮನೆ ಮಾಡ್ಕೊಂಡು ಹೋಗೋದಾದ್ರು ಹೋಗೋದು, ಇಲ್ಲ ಅಂದ್ರೆ ಯಾವ್ದಾರ ಕೆಲಸ ಹುಡ್ಕೋದು. ಸ್ವಪ್ನ ಬಾ, ಜಳಕಕ್ಕೆ ನೀರು ಕೊಡ್ಬಾ, ಒಟ್ಟು ಜಳಕ ಮಾಡ್ತೀನಿ. ಬರ್ರಿ. ಇದೇನ್ಲಿ ಹಿಂಗಂತಾನ? ಅದೇನೋ ಒಂದು 10-15 ಕೋಟಿ ರೂಪಾಯಿ ಆಸ್ತಿ ಯಾರಿಗೆ ಬೇಕು ಅಂತಾನಲ್ಲ. ಅಯ್ಯೋ ದೇವ್ರೆ, ನಮಗ್ ಬೇಕಾಗಿತ್ತು, ಇವ್ ಬೇಡಂದ್ರೆ ಅಲ್ಲ 10-15 ಕೋಟಿ ರೂಪಾಯಿ ಆಸ್ತಿ. ಅಲಾಲ ಒಂದಿಷ್ಟು ಮಸ್ತ್ ಕಾರ್ ತೊಗೋಬೇಕನ್ನೋ ಆಸೆ ಭಾಳ ಇತ್ತು ನನಗೆ. ನಾನು ನೋಡಿದ್ರೆ ನಿನ್ನೆ ಖಾಲಿ ಪೀಲಿ ಹೋಗಿ ಶೋರೂಮ್ನಾಗ ಕಾರ್ ಕೊಟೇಶನ್ ನೋಡಿ ಬಂದನಿ. ಇವ ನೋಡಿದ್ರೆ ಹಿಂಗಂತಾನ. ಏನ್ಲೇ ಇದು, ನಮ್ಮ ಪಿಲ್ಯಾನೆಲ್ಲ ಉಲ್ಟಾ ಪಲ್ಟಿ ಆಗಿಬಿಡ್ತಲ್ಲಿ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನೇ ಒಂದು ದಂಡ ಪಿಂಡ ಮನ್ಯಾಗ ಬಿದ್ದಿದ್ದಿ, ಈಗ ನಿನಗೆ ಅನ್ನ ಹಾಕೋದಲ್ದೆ ಮತ್ತು ಅವ್ನು ಬೇರೆ ಬಂದು ಜೋಡಾಗ್ಯಾನ. ಅವ್ನು ಬೇರೆ ಸೇರಿ ಅನ್ನ ಹಾಕ್ಬೇಕು. ಏನು ಮಾಡೋದು? ಇವ್ರೇನು ತಂದಿ ಮಗ ಹಿಂಗೆ ಜಗಳ ಮಾಡ್ಕೊಂಡೇ ಇರ್ತಾರ ಅಥವಾ ಬದ್ಲಿ ಹಾಕ್ಕಾರ? ಅಯ್ಯೋ ದೇವ್ರೆ, ಏನ ಯಾರಿಗ್ ಗೊತ್ತು. ಯವ್ವ ಏನಾತ್ಲ ಅಷ್ಟಾಗಿ ಸಿಟ್ನಾಗ ಹೋದ್ರಾಕತ್ತಿ? ಮತ್ತೇನ್ ಬೇ ದಾರ್ಯಾಗ ಹೋಗಿ ಬರೋರೆಲ್ಲ ನನ್ನ ಕೇಳ್ತಾರ ವಾತಾಗ. ನಿಮ್ಮ ಸ್ವಪ್ನ ಹಿಂಗೆ ಮಾಡಿದ್ಲಂತಲ್ಲ, ಮತ್ತೆ ಓಡಿಗೆ ಮದುವೆ ಮಾಡ್ಕೊಂಡ್ಲಂತಲ್ಲ, ಬಂದಾಳಂತಲ್ಲ, ಹೆಂಗದನ್ ಹುಡುಗ ಅದಂತ ಇದಂತ ಅಲ್ಲಿ ಮಾರ್ಕೆಟ್ನಾಗೆಲ್ಲ ಸುದ್ದಿ ಆಗೈತಿ. ನಾನು ಏನು ಮಾಡ್ಲಪ್ಪ? ಏನು ಮಾರ್ಕೆಟ್ನಾಗ ಹೋಗಿ ನಾವು ಹೇಳ್ಕೊಂಬಂದೇವೆ, ನೀನು ನಮ್ಮ ಹಾರಾಡಿದ್ರ? ಏನನ್ನ ಆತಾಗ, ಏನು ಹಣೆ ಬರಾನ ಏನು ಅಂದತ್ತಾಗ ಸಾಕಾಗಿ ಹೋಗ್ಬಿಟ್ಟತ್ ನೋಡ್ಬೇ ಅತ್ತಾಗ. ನಿಜವಾಗ್ಲೂ ಬೇವ ನನ್ನ ತಲೆನ ಕೆಟ್ಟ ಗಿವ್ ಅಂದ್ಬಿಟ್ಟತ್ತಾಗ ಇವ್ರು ಮಾಡ ಆಟಕ್ಕೆ. ಅದಕ್ಕೂ ನಾನೇನು ಮಾಡ್ಲಪ್ಪ ಅತ್ತಿಯರ, ಒಂದು ಮಾತು ಕೇಳ್ಬೇಕಂತಿದ್ದೆ. ಈಗ ಮತ್ತಂಗಾರ ಅದೇನೋ ಕೋರೂಟ ಅಂತಾರಲ್ರಿ, ಈಗ ಮದುವೆ ಆದ ಹೊಸ್ತಾಗಿ ಮದುಮಕ್ಕಳನ್ನ ಮನೆಗೆ ಊಟಕ್ಕೆ ಕರೆದು ಊಟ ಅದು ಮಾಡಿಸಿ ಕಳಿಸ್ತಾರೆ. ಈಗ ಹೆಂಗೆ ಕೇಳಿದ್ರೆ ಆಕಿ ನಮ್ಮ ಮನೆ ಮೊಮ್ಮಗಳ ಹೌದಿಲ್ರಿ? ಈಗ ನಾವಿಲ್ಲೇ ಏನಾರು ಕೆಲವೊಂದು ಶಾಸ್ತ್ರ ಮಾಡೋರಿದ್ರೆ ಮಾಡ್ತಾರೆ. ಮತ್ತು ಈಗ ಅದೆಲ್ಲ ಏನು ಮಾಡೋಕೆ ಬೇಡ ಅಂದ್ರು ಒಂದು ಕರೆದು ಒಂದು ಊಟನಾರು ಹಾಕ್ಬೇಕಲ್ರಿ ಅತ್ತಿಯರ? ಅಲ್ಲ, ನಿನಗೇನು ತಲೆ ಬರೀ ಐತೋ ಏನು ಹುಚ್ಚಿಗಿಚ್ಚದಿಯ ನೀನು? ಅವರಿಂದ ನನ್ನ ಮರ್ಯಾದೆ ಹೊಂಟತೆ ಅಂತ ಹೇಳತ್ತೀನಿ. ಮನೆ ಕರೆದು ಊಟಕ್ಕೆ ಹಾಕ್ತೀನಿ ಅವ್ರಿಗೆ. ಯಾಕೆ ಬೇಡ? ಏನು ಬೇಕಾಗಿಲ್ಲ ಏನ? ಸರಿ ಆತು. ಏನೋ ಒಂದು ಮನೆಗೆ ಮದುಮಕ್ಕಳಲ್ಲ ಕರೆಯೋಣ ಅಂತ ಮಾಡಿದ್ದೆ. ಮತ್ತು ಬೇಡ ಅಂತಿ ಅಂದ್ರೆ ಏನು ಮಾಡೋದೈತಿ, ಬಿಡ್ರಿ ಹೋಲಿ. ನಾ ಹೇಳಾಕತ್ತೇನೆ ಕೇಳಾಬೆ, ಇನ್ನು ಸಾಕು ಅವ್ರ ಮನೆಗೆ ನೀ ಹೋಗುದು ಬರೋದು ಇದೆಲ್ಲ ಏನು ಇನ್ನು ಮ್ಯಾಮ್ ಮುಗೀತು. ಅವ್ರದ್ದು ನಮ್ದು ಸಂಪರ್ಕ ಭಾಳ ಕಡಿಮೆ ಆಗ್ಬೇಕು ನೋಡ್ಬೇ, ಹೇಳಾಕತ್ತೇನೆ ನಾ ಈಗ. ಅವ್ರು ನೀ ಮನೆಗೆ ಮಾತ್ರ ಕರೆಯಂಗಿಲ್ಲ ಅಷ್ಟೇ. ಅಯ್ಯೋ ದೇವ್ರಿ, ನಾನು ಹಿಂಗೆ ಕರೆದು ಊಟಕ್ಕದ ಹಾಕ್ತಾರಲ್ಲ ಅದಕ್ಕಂದೆ. ಇವ್ರು ನೋಡಿದ್ರೆ ಈ ನಮ್ನಿ ಸಿಟ್ಟು ಮಾಡ್ಕೊಂಡು ಹೋಗ್ತಾರಲ್ಲ. ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಕೇಳ್ತೀನಿ. ನೀನು ನನ್ನ ತಲೆಗೇನು ಇದು ಬಂದಿಲ್ಲ ಅಂತ ಮಾಡಿ ಏನು? ಎಲ್ಲ ಬಂದೈತಿ, ಎಲ್ಲ ಸಂಪ್ರದಾಯಗಳು ನನಗೂ ಗೊತ್ತದಾವ. ಕರೆಯಂಗಿಲ್ಲ, ಏನು ಮಾಡ್ಬೇಕು? ಮತ್ತು ಮಗಗೆ ಸೇರಂಗಿಲ್ಲಲ್ಲ. ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಾ ಮಾತಾಡೋಕೆ ಹೋಗಿಲ್ಲ ಇದ್ರ ಬಗ್ಗೆ. ಮಾತಾಡಿ ಸುಳ್ಳ ಬೇಯಿಸ್ಕೊಂಡೆ ಅಲ್ರಿ ಅತ್ತಿಯರ. ಹೋಲ್ ಬಿಡ್ರಿ, ಕರ್ಲಿಲ್ಲ ಅಂತ ಕರ್ಲಿಲ್ಲ, ನಮ್ದು ಒಂದು ಹೊತ್ತಿನ ಊಟ ಉಳಿತು. ಎಲ್ಲರಿಗೂ ಒಂದಾದ್ರೆ ಇದಕ್ಕೊಂದು ಹತ್ತಿರ್ತೈತಿ. ಊಟ ಉಳಿತಂತ, ಊಟ ಮರ್ಯಾದಿನ ಹೊಂಟತಿಲ್ಲ, ಊಟ ಉಳಿತಂತಕಿ. ಇಲ್ಲೋಡ, ನಾ ಹೇಳಾಕತ್ತೇನೆ, ಮತ್ತೆ ಲಾಸ್ಟಿಗೆ ಮನಸ್ಸು ಬದಲಿ ಮಾಡ್ಬೇಡ. ನಾನು ಆಲ್ರೆಡಿ ಹೇಳಾಗೈತಿ ಏನು, ಒಬ್ಬರಿಗೆ ಖುಷಿನ ಕೊಡ್ತೇನೆ ಅಂತೇಳಿ. ಅವ್ರ ಮಕ ನೀ ನೋಡ್ಬೇಡ, ನಿನ್ನ ಮಕ ಅವ್ರಿಗೆ ತೋರಿಸ್ಬೇಡ ಏನು. ನಾ ಅದು ಒಪ್ಪಂದನ ಹಂಗೈತದ, ಮುಗೀತು. ಖುಷಿನ ಹಡದು ಕೊಟ್ಟೆ ಅಂದ್ರೆ ಮುಗೀತು, ಅದಕ್ಕೂ ನಿನಗೂ ಸಂಬಂಧ. ಏನು ಬಡ್ತನ, ಏನು ಮಾಡ್ಬೇಕು ನೋಡ್ರಿ. ಅದಕ್ಕೆ ಹೇಳ್ತಾ ಇರೋದು. ಮತ್ತೆ ಅಕ್ಕವ್ ನಿನಗೆ ಮಕ್ಕಳು, ಈಗ ಮಕ್ಕಳು ಆಗದೆ ಇರೋರಿಗೆ ನೀನು ಇದನ್ನ ಈ ಖುಷಿನ ಕೊಟ್ರೆ ಅವರು ನಿನ್ನ ಖುಷಿನ ತನ್ನ ಕೂಸು ಅಂತೇಳಿ ಭಾಳ ಚಂದ ನೋಡ್ಕೊಂತಾರ. ಎಲ್ಲೇ ಒಂದು ಬತ್ತಲ್ಲ ನಿನ್ನ ಖುಷಿ ಚಲೋ ಬೆಳಿತೈತಿಲ್ಲ ಅಷ್ಟೇ ಏನು. ಅದ್ರಾಗ ಬೇರೆ ನಾನು ಮಾತು ಕೊಟ್ಬಿಟ್ಟೇನಿ, ನಾನು ಬೇರೆ ವ್ಯವಹಾರ ಮಾಡ್ಕೊಂಡ್ಬಿಟ್ಟೇನಿ ಏನು. ಏನಿದ್ರು ಎನಿ ಕಂಡೀಷನ್ ನಾನು ಇಲ್ಲಿಂದ ಈ ಖುಷಿನ ತೊಗೊಂಡೋಗಿ ಕೊಡಲೇಬೇಕು ಅವರಿಗೆ. ಏನು ಮಿಸ್ ಆತು ವ್ಯವಹಾರ ಕೆಡ್ತಲಿಗೆ. ನಂದು ಬಡ್ತಾನ ರೀ. ಇಲ್ಲೋಡ, 80,000 ರೂಪಾಯಿ ಕೊಡ್ತೇನೆ ಅಂದಾರ ಏನು. ಅದ್ರಾಗ ನಿನಗೆ 30,000 ಕೊಡ್ತೀನಿ, ಇದು 40,000 ನಿನಗೆ, 40,000 ನನಗೆ. 80 ಕೊಡ್ತೇನೆ ಅಂದಾರ, ಮತ್ತು 1 ಲಕ್ಷ ಕೊಡ್ತಾರ ಅಂದಿದ್ರಿ. ಇಲ್ಲ, ಲಾಸ್ಟ್ಗೆ 80 ಆಕೈತಿ, ರೊಕ್ಕಿಲ್ರಿ ನಮ್ಮ ಕಡೆನೂ ಅಂತ ಭಾಳ ಇದು ಮಾಡಕತ್ತಾರ. ಹಂಗೆ ನೋಡಿದ್ರೆ ಚಲೋ ಮಂತೆ ಅಂದವ್ರು. ಒಂದು 10,000 ರೂಪಾಯಿ ಇದು ಮಾಡಬೇಡ ಏನು. ನೀನು ಉಳಿದ ಮಕ್ಕಳಿಗಾರ ನಿನಗೆ ಅನ್ನಕ್ಕೆ ಹಾಕಕತ್ತೆ ಹೌದಿಲ್ಲ. ಈಗ 2 ಮಕ್ಕಳು 5 3ನೇದೋದಿಲ್ಲ, ಅದಕ್ಕೆ ಖುಷಿನ ಕೊಡು. 40,000 ರೂಪಾಯಿ ಕೈಯಾಗ ಕೊಡ್ತಾರೆ. ಆತ್ರಿ. ಈ ಹೆಣ್ಮಗಳು ಯಾಕೆ ಹಾಕತತಿ? ಒಳಗು ಬಸ್ಸು, ಏನಾತ? ಹೆರಿಗೆ ನೋವು ಬಂದತ್ಪ, ಡೆಲಿವರಿ ಆಗಾಕತ್ತೈತಿ. ರೀ ಬಸ್ಸು ಅತ್ತಿಯವ್ರ, ಏನು ಹೆದರ್ಕೋಬೇಡ್ರಿ, ಡೆಲಿವರಿ ಆಗಾಕತ್ತೈತೆ. ಒಳಗೆ ಡಾಕ್ಟರ್ ಹೋಗ್ಯಾರ್ರಿ. ಡಾಕ್ಟರ್ ಅವು ಏನೇನೋ ಚೀಟಿ ಬರೆದು ಕೊಟ್ಟಿದ್ರು, ಅವೆಲ್ಲ ತಂದು ಕೊಟ್ಟ್ಯಾರಿ ಈಗ. ಹೌದಾ? ಯಪ್ಪ ದೇವ್ರೆ, ನನ್ನ ಮಗಳಿಗೆ ಸುಸೂತ್ರವಾಗಿ ಏರಿಗೆ ಒಂದು ಆಗ್ಲಿಪ್ಪ. ಗಿರ್ಜಕರ, ಏನು ಹೆದರ್ಬೇಡ್ರಿ ಆಕೈತಿ, ಏನಾಗಲ್ಲ. ಸುಸೂತ್ರವಾಗಿ ಹೇರಿಗೆ ಆದ್ರಷ್ಟೇ ಸಾಕು ನನಗೂ. ನನ್ನ ಮೊಮ್ಮಗಳು ಪಾಪ ನಿನ್ನೆ ಮೊನ್ನೆ ನನ್ನ ಕಣ್ಣು ಮುಂದೆ ಆಡಿ ಬೆಳ್ದಂಗೆ ಆಗೈತವ, ಆಗಲೇ ಖುಷಿ ನಡೆ ಹಾಕತ್ತೈತಿ. ಪಾಪ ಅಮ್ಮಾರು ಭಾಳ ಬೇಜಾರು ಮಾಡ್ಕೊಂಡಾರ. ಆತನ ಬಸ್ಸು ಹೆರಿಗೆ? ಈಗ ಬಂದೇನು ಬೇ, ಆಗತ್ತೈತಿ ಒಳಗೆ. ತಂಗಿನ ಅಲ್ಲೇ ನಿಮ್ಮ ಚಿಗೋನ್ ಕೈ ಕೊಟ್ಟು ಬಂದಾನಿ.
ಅಂದಂಗ ಗಿರ್ಜಿ ನಿನ್ನ ಮಗಲೇ ಶಾಂತಕ್ಕರ್ ಮನ್ಯಾಗ ಬಿಟ್ಟು ಬಂದೇನೆ ದವಾಖಾನಿಗೆ ಏನೇ ತಗೊಂಬರೋದು ಅಂತೇಳಿ ಹೋಲ್ ಬಿಡವ ದಿಕ್ಕಿಲ್ದವ್ರಿಗೆ ದೇವ್ರೇ ದಿಕ್ಕು ಅಂತೇಳಿ ನಿನಗೆ ಶಾಂತಕ್ಕೆ ದಿಕ್ಕು ನನಗೆ ನಮ್ಮ ತಂಗಿ ದಿಕ್ಕು